ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗ್ತಾರ ಮೂವಿ ಯಾವ ರೀತಿ ಇದೆ ಅಂದ್ರೆ, ಒಬ್ಬ ತಂದೆ ತನ್ನ ಮಗಳಿಗೋಸ್ಕರ ಎಂತ ದೊಡ್ಡ ರಿಸ್ಕ್ ನ ತಗೊಂತಾನ ಅಂದ್ರೆ, ಆ ರಿಸ್ಕ್ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಒಬ್ಬ ತಂದೆ ತನ್ನ ಮಗಳಿಗೋಸ್ಕರ ಯಾವ ರಿಸ್ಕ್ ಬೇಕಾದ್ರೂ ತಗೊಂತಾನೆ ಅಂತ. ಆಕ್ಚುಲಿ ಇವತ್ತು ನಾವು ನೋಡಕ್ ಹೋಗ್ತಾರ ಮೂವಿ ಹೆಸರು ಸ್ನೇಕ್ ಕೇವ್ ಅಂತ. ಈ ಮೂವಿಲಿ ನಮ್ಗೆ ಸಸ್ಪೆನ್ಸ್, ಆಕ್ಷನ್, ಸರ್ವೈವಲ್ ಸೀನ್ ಎಲ್ಲ ಕೂಡ ಇರುತ್ತೆ. ಈಗ ಇಷ್ಟೆಲ್ಲ ಕ್ವಾಲಿಟೀಸ್ ಇರುವಂತ ಮೂವಿನ ನೋಡಕ್ಕೆ ಇನ್ಯಾಕ್ ತಡ, ಈಗ ಮೂವಿಯ ಕಡೆ ಹೋಗೋಣ ಬನ್ನಿ. ಈಗ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಸಮುದ್ರದ ಮಧ್ಯೆ ಇರುವಂತ ಒಂದು ಲಕ್ಸುರಿ ಬೋಟ್ ನ ನಮಗೆ ತೋರಿಸ್ತಾರೆ. ಅಂದ್ರೆ ಈ ಕ್ರೂಸರ್ ಶಿಪ್ ಅಂತಾರಲ್ಲ, ಆ ರೀತಿಯದ್ದು. ಈಗ ನಮ್ಮ ಹೀರೋ ಜಾನ್ ತನ್ನ ಮಗಳ ಬರ್ಡೇನ ಇದೇ ಕ್ರೂಸರ್ ಶಿಪ್ ಅಲ್ಲಿ ಮಾಡ್ಬೇಕಂತ ಬಂದಿದ್ದಾನೆ. ಬಟ್ ತನ್ನ ಮಗಳಾದಂತ ಏಮಿಗೆ ಇದ್ಯಾವುದು ಕೂಡ ಗೊತ್ತೇ ಇರುತ್ತಿಲ್ಲ. ಅದಕ್ಕೆ ಈಗ ಏಮಿ ನನ್ನ ಬರ್ಡೇಗೆ ನಮ್ ಡ್ಯಾಡಿ ಇವತ್ತು ಏನು ಕೂಡ ಕೊಡ್ಸೇ ಇಲ್ಲ ಅಂತ ತುಂಬಾನೇ ಬೇಜಾರಲ್ಲಿ ನಿಂತಿರ್ತಾಳೆ. ಈ ಕಡೆ ಶಿಪ್ ಅಲ್ಲಿ ಇರುವಂತ ಜನಗಳನ್ನ ನಾವು ನೋಡಕ್ ಹೋದ್ರೆ ಅವ್ರ ಮ್ಯೂಸಿಕ್, ಡ್ಯಾನ್ಸ್ ಅಂತ ತುಂಬಾನೇ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ. ಈಗ ಜಾನ್ ತನ್ನ ಮಗಳಿಗೆ ಒಂದು ವ್ಯಾಲ್ಯೂ ಇರುವಂತ ಗಿಫ್ಟ್ ಅನ್ನ ಕೊಡ್ತಾನೆ. ಈ ಗಿಫ್ಟ್ ಮುಂದೆ ಇವರಿಬ್ರು ಒಂದಾಗೋ ರೀತಿ ಮಾಡುತ್ತೆ. ಈಗ ಜಾನ್ ಮಗಳಾದಂತ ಆಮಿ, ಅಪ್ಪ ಇದೇನಿದ್ದು ಇಕ್ಕಿದ ವಾಕಿ ಟೇಕಿ ತಂದ್ಕೊಟ್ಟಿದ್ಯಾ ಅಂತ ಕೇಳ್ತಾಳೆ. ಈಗ ಅವ್ರ ಅಪ್ಪ ನಾವಿಬ್ರು ಎಲ್ಲೇ ಇದ್ರು ಕೂಡ ಈಗ ನಾವು ಆರಾಮಾಗಿ ಮಾತಾಡ್ಕೊಬಹುದು, ಅದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಇವ್ರು ಯಾರಿಗೂ ಗೊತ್ತಿಲ್ಲ, ಇವ್ರ ಲೈಫ್ ಅಲ್ಲೇ ಮರೆಯಕ್ಕಾಗ್ದಿರಂತ ಒಂದು ದೊಡ್ಡ ಆಪತ್ತು ಇವ್ರನ್ನ ಹುಡುಕ್ತಾನೆ ಬರ್ತಾ ಇದೆ ಅಂತ. ಈಗ ಇವ್ರು ಇದ್ದಂತ ಬೋಟ್ ನ ಸುತ್ತ ಈಗ ವೆದರ್ ಸ್ವಲ್ಪ ಚೇಂಜಸ್ ಆಗಿ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಅದೇನಂದ್ರೆ ಸಮುದ್ರದಲ್ಲಿ ಇದ್ದಂತ ಎಲ್ಲಾ ಡಾಲ್ಫಿನ್ಗಳು ಈಗ ಒಂದೇ ಕಡೆ ಓಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದನ್ನ ನೋಡಿದಂತ ಶಿಪ್ ನ ಕ್ಯಾಪ್ಟನ್ ಗೆ ಏನೋ ಒಂದು ಮಿಸ್ ಹೊಡಿತಾ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಈಗ ಅವನು ಕಂಟ್ರೋಲ್ ರೂಮ್ ಇಂದ ಆಚೆ ಬಂದು ಎಲ್ಲರೂ ರೂಮ್ ಒಳಗಡೆ ಹೋಗಿ ಅಂತ ಅನೌನ್ಸ್ಮೆಂಟ್ ಕೊಡ್ತಾನೆ. ಈಗ ಕ್ಯಾಪ್ಟನ್ ಮಾತು ಕೇಳ್ದಂತ ಜನಗಳೆಲ್ಲ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾನ್ ಕೂಡ ಏಮಿಯ ಕೈ ಹಿಡ್ಕೊಂಡು ಒಂದು ಸೇಫ್ ಆದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಈಗ ಶಿಪ್ ನ ಕ್ಯಾಪ್ಟನ್ ಸಮುದ್ರದಲ್ಲಿ ಯಾವ್ದೊಂದು ದೊಡ್ಡ ಕ್ರಿಯೇಚರ್ ನ ಅಬ್ಸರ್ವ್ ಮಾಡ್ತಾನೆ. ಹೇಳ್ಬೇಕಂದ್ರೆ ಈ ಶಿಪ್ ನ ಕ್ಯಾಪ್ಟನ್ ಯಾವತ್ತೂ ಕೂಡ ಈ ತರದ ಕ್ರಿಯೇಚರ್ ನೇ ನೋಡಿರೋದಿಲ್ಲ. ಆ ಕ್ರಿಯೇಚರ್ ಇಷ್ಟೊತ್ತು ಆ ಡಾಲ್ಫಿನ್ ಗಳನ್ನ ಫಾಲೋ ಮಾಡ್ತಾ ಇತ್ತು. ಬಟ್ ಈ ಬೋಟ್ ನೋಡಿದ ತಕ್ಷಣ ಈ ಬೋಟ್ ಕಡೆ ಬರ್ತಾ ಇದೆ. ಇದನ್ನ ನೋಡಿದಂತ ಆ ಬೋಟ್ ನ ಕ್ಯಾಪ್ಟನ್ ಎಲ್ಲರೂ ಅಲರ್ಟ್ ಆಗಿರಿ, ಎಲ್ಲರೂ ಸೇಫ್ಟಿ ಜಾಕೆಟ್ ನ ಹಾಕೊಳ್ಳಿ ಅಂತ ಹೇಳ್ತಾನೆ. ಬೋಟ್ ಅಲ್ಲಿ ಇದ್ದಂತ ಪ್ರತಿಯೊಬ್ರು ಇವನು ಮಾತು ಕೇಳಿ ತುಂಬಾನೇ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಗ ಸಮುದ್ರದಲ್ಲಿರುವಂತ ಕ್ರಿಯೇಚರ್ ಈ ಬೋಟ್ ಗಿಂತ ತುಂಬಾನೇ ದೊಡ್ಡದಾಗಿರುತ್ತೆ. ಇದನ್ನೆಲ್ಲ ನೋಡ್ತಾರಂತ ಕ್ಯಾಪ್ಟನ್ ಗೆ ಏನ್ ಮಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಬಟ್ ಅಷ್ಟ್ರಲ್ಲಾಗ್ಲೇ ಆ ಕ್ರಿಯೇಚರ್ ಈ ಬೋಟ್ ನ ಮೇಲೆ ಅಟ್ಯಾಕ್ ನ ಮಾಡ್ಬಿಡುತ್ತೆ. ಇದರ ಈ ಅಟ್ಯಾಕ್ ಎಷ್ಟು ಭೀಕರವಾಗಿರುತ್ತಂದ್ರೆ ಆ ಬೋಟ್ ಕೂಡ ಈಗ ಪೀಸ್ ಪೀಸ್ ಆಗಿ ಸಮುದ್ರದಲ್ಲಿ ಮುಳುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಈಗ ಜಾನ್ ಮತ್ತೆ ಏಮಿ ಒಬ್ಬರ ಕೈ ಒಬ್ಬನ ಇಟ್ಕೊಂಡು ಸಮುದ್ರಕ್ಕೆ ಜಂಪ್ ಮಾಡಿರ್ತಾರೆ. ಆದ್ರೆ ಅಷ್ಟರಲ್ಲಾಗ್ಲಿ ಬಂದಂತ ಒಂದು ದೊಡ್ಡ ಅಲೆಯಿಂದ ಇಬ್ಬರು ಕೈ ಕೂಡ ಬಿಟ್ಟೋಗಿರುತ್ತೆ. ಇದಾದ್ಮೇಲೆ ಸಮುದ್ರಕ್ಕೆ ತುಮಕಿದಂತ ಎಲ್ಲಾ ಜನಗಳು ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಐಸ್ಲ್ಯಾಂಡ್ ಗೆ ಹೋಗಿರ್ತಾರೆ. ಅಲ್ಲಿ ಇದ್ದಂತ ಕೆಲವು ಜನ ಮಾತ್ರ ಆ ಕ್ರಿಯೇಚರ್ ನ ಕಣ್ಣಾರೆ ನೋಡಿರ್ತಾರೆ. ಅದಕ್ಕೆ ಈಗ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ಇದಾದ್ಮೇಲೆ ಜಾನ್ಗೆ ಏನಾಗಿದೆ ಅಂತ ನಾವು ನೋಡಕ್ ಹೋದ್ರೆ, ಜಾನಿಗೆ ಸಮುದ್ರ ದಂಡೆ ಮೇಲೆ ಜ್ಞಾನ ತಪ್ಪಿ ಬಿದ್ದಿರ್ತಾನೆ. ಇದನ್ನ ನೋಡಿದಂತ ಒಬ್ಬ ವ್ಯಕ್ತಿ ಈಗ ಜಾನ್ಗೆ ಎಚ್ಚರ ಆಗೋ ರೀತಿ ಮಾಡ್ತಾನೆ. ಈಗ ಕಣ್ಬಿಟ್ಟು ನೋಡಿದಂತ ಜಾನ್ ನಾವೀಗ ಎಲ್ಲಿದ್ದೀವಿ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ನಾವು ಒಂದು ಐಸ್ಲ್ಯಾಂಡ್ ಮೇಲೆ ಇದ್ದೀವಿ ಅಂತ ಹೇಳ್ತಾನೆ. ಈಗ ಜಾನ್ಗೆ ಜ್ಞಾಪಕ ಬರುತ್ತೆ ನನ್ನ ಮಗಳೆಲ್ಲ ಮಿಸ್ ಆಗಿದ್ದಾಳೆ ಅಂತ. ಅದಕ್ಕೆ ಈಗ ಜಾನ್ ತನ್ನ ಮಗಳನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಜಾನ್ಗೆ ತನ್ನ ಮಗಳು ಆ ಗುಂಪಲ್ಲಿ ಎಲ್ಲೂ ಕೂಡ ಕಾಣೋದಿಲ್ಲ. ಅದಾದ್ಮೇಲೆ ಜಾನ್ಗೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ಗ್ರೂಪ್ ಇರೋದು ಇವನ್ ಕಣ್ಣಿಗೆ ಕಾಣುತ್ತೆ. ಈಗ ಜಾನ್ಗೆ ಅನ್ಸುತ್ತೆ ನನ್ನ ಮಗಳು ಮೇ ಬಿ ಅಲ್ಲೇ ಇರಬೇಕು ಅಂತ. ಅದಕ್ಕಂತಾನೆ ಜಾನ್ ಆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಅವನ ಮಗಳು ಅಲ್ಲೇ ಇರೋದು ಅವನ ಕಣ್ಣಿಗೆ ಕಾಣುತ್ತೆ. ಇದನ್ನ ನೋಡ್ದಂತ ಜಾನ್ ತನ್ನ ಮಗಳ ಕಡೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅಷ್ಟಲಾಗಿ ಅಲ್ಲಿಗೆ ಬಂದಂತ ಒಬ್ಬ ವ್ಯಕ್ತಿ ಎಲ್ಲಿ ಓಡ್ತಾ ಇದೆಯಾ, ಅವರಿಂದ ಏನಿದೆ ಅಂತ ನೋಡು ಅಂತ ಹೇಳ್ತಾನೆ. ಈಗ ಜಾನ್ ತಲೆ ಎತ್ತಿ ನೋಡಿದ್ರೆ ಅವರಿಂದ ಒಂದು ದೊಡ್ಡ ಹಾವು, ಅಂದ್ರೆ ಆಗ್ಲಿ ನೋಡಿದ್ವಲ್ಲ ಒಂದು ಕ್ರಿಯೇಚರ್, ಅದೇ ಆಗಿರುತ್ತೆ. ಈಗ ಆ ದೊಡ್ಡ ಹಾವು ಎಷ್ಟು ದೊಡ್ಡದಾಗಿದೆ ಅಂತ ನಮ್ ಕಣ್ಣಿಗೆ ಕಾಣುತ್ತೆ. ಈಗ ಅಲ್ಲಿದ್ದಂತ ದೊಡ್ಡ ಹಾವು ಅಲ್ಲಿರೋ ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾ ಅವ್ರ ನುಂಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನೋಡ್ತಂದ ಜಾನ್ ತನ್ನ ಮಗಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಬಟ್ ಅಷ್ಟರಲ್ಲೇ ಆ ಹಾವು ಜಾನ್ನ ಮಗಳನ್ನ ಕೂಡ ನುಂಗಾಕುತ್ತೆ. ಇದನ್ನ ನೋಡಿದಂತ ಜಾನ್ಗೆ ತನ್ನ ಲೈಫ್ ಅಲ್ಲಿ ಇನ್ನೇನು ಉಳಿದಿಲ್ಲ ಅನ್ನಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ತುಂಬಾನೇ ಪ್ರೀತಿಯಿಂದ ಸಾಕಿದ ನನ್ನ ಮಗಳು ನನ್ನ ಕಣ್ಣು ಮುಂದೆ ಸತ್ತೋದ್ರು ನಾನು ಏನೂ ಮಾಡಕ್ ಆಗ್ಲಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾನೆ. ಇದಾದ್ಮೇಲೆ ಜಾನ್ಗೆ ತನ್ನ ವಾಕಿ ಟಾಕಿಲಿ ಯಾರೋ ಮಾತಾಡ್ತಾರೋ ಸೌಂಡ್ ಕೇಳಿಸುತ್ತೆ. ಈಗ ಜಾನ್ ಆ ವಾಯ್ಸ್ ಯಾರ್ದಂತ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಬೇರೆ ಯಾರ್ದಲ್ಲ ತನ್ನ ಮಗಳದೇ ಆಗಿರುತ್ತೆ. ಇದರಿಂದ ಜಾನ್ಗೆ ಗೊತ್ತಾಗುತ್ತೆ ತನ್ನ ಮಗಳಿನ್ನೂ ಸತ್ತಿಲ್ಲ, ಬದುಕಿ ಇದ್ದಾಳೆ ಅಂತ. ಅದಕ್ಕೆ ಜಾನ್ ತನ್ನ ಫ್ರೆಂಡ್ಸ್ ಗೆಲ್ಲ ಇದನ್ನ ತೋರಿಸಿ ನನ್ನ ಮಗಳಿನ್ನೂ ಬದುಕಿದ್ದಾಳೆ, ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು, ನಾನು ಈ ಕಾಡೊಳಗಡೆ ಹೋಗ್ತೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದ್ಮೇಲೆ ಯಾವ್ದೇ ಫ್ರೆಂಡ್ಸ್ ಆಗ್ಲಿ ಅವನ ಜೊತೆ ಬರಲ್ಲ ಅಂತ ಹೇಳ್ತಾರ. ಅದಕ್ಕೆ ಅಲ್ಲಿದ್ದಂತ ಫ್ರೆಂಡ್ಸ್ ಎಲ್ಲ ನಾನು ಕೂಡ ನಿನ್ ಜೊತೆ ಬರ್ತೀನಿ, ನೀನೇನು ಭಯ ಪಡಬೇಡ ಅಂತ ಹೇಳ್ತಾರೆ. ಈಗ ಜಾನ್ ಮತ್ತೆ ಅವನ ಫ್ರೆಂಡ್ಸ್ ಕಾಡ್ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಆಚೆ ಕಡೆ ಇದ್ದಂತ ಜನ ಯಾವ್ದೊಂದು ವಿಚಾರಕ್ಕೆ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿ ಇವ್ರು ಜಗಳನ ಮಾಡ್ಕೊಂತಾ ಇರ್ಬೇಕಾದ್ರೆ ಯಾವ್ದೊಂದು ಕೆಂಪು ನಾಲಿಗೆ ಬಂದು ಅಲ್ಲಿದ್ದಂತ ಒಬ್ಬ ವ್ಯಕ್ತಿನ ಹೇಳ್ಕೊಂಡು ಹೋಗುತ್ತೆ. ಅದು ಕೂಡ ಸಣ್ಣ ನಾಲಿಗೆ ಆಗಿರೋದಿಲ್ಲ, ತುಂಬಾನೇ ದೊಡ್ಡ ನಾಲಿಗೆ ಆಗಿರುತ್ತೆ. ಬಟ್ ಇದನ್ನ ಎಲ್ಲ ಅಬ್ಸರ್ವ್ ಮಾಡಿದ್ರು ಒಬ್ಬ ಮಾತ್ರ ಅಬ್ಸರ್ವ್ ಮಾಡಿರೋದಿಲ್ಲ. ಇದಾದ್ಮೇಲೆ ಆ ವ್ಯಕ್ತಿ ನನ್ನ ಪಕ್ಕದಲ್ಲಿದ್ದಂತ ವ್ಯಕ್ತಿ ಏನನ್ನೊಂದು ಹಿಂದಕ್ಕೆ ತಿರುಗಿ ನೋಡ್ತಾನೆ ಅಷ್ಟೇ. ಮತ್ ಅದೇ ಕ್ಷಣದಲ್ಲಿ ಆ ನಾಲಿಗೆ ಆ ವ್ಯಕ್ತಿನ ಕೂಡ ಅಲ್ಲಿಂದ ಹೇಳ್ಕೊಂಡು ಹೋಗುತ್ತೆ. ಈಗ ಆ ದೊಡ್ಡ ಹಾವು ಎಲ್ಲಿದೆ ಅಂತ ನಾವು ನೋಡಕ್ ಹೋದ್ರೆ, ಆ ದೊಡ್ಡ ಹಾವು ತಾನು ಏನ್ ತಗೊಂಡೋಗಿತ್ತಲ್ಲ ಜನಗಳನ್ನ, ಆ ಜನಗಳನ್ನ ಈಗ ಒಂದು ಕಡೆ ಉಗುಳ್ತಾ ಇರುತ್ತೆ. ಇದಾದ್ಮೇಲೆ ಆ ಹಾವು ಮತ್ತೆ ಏನಾದ್ರೂ ಸಿಗ್ಬೋದು ಅಂತ ಮತ್ತೆ ಕಡೆ ಹೋಗುತ್ತೆ. ಈಗ ನಮ್ಗೆ ಗೊತ್ತಾಗುತ್ತೆ ಇದೊಂದು ಹೆಣ್ಣಾವು ಅಂತ. ಯಾಕಂದ್ರೆ ತನ್ನ ಬಿಲ್ದಲ್ಲಿ ಇದು ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಅದಕ್ಕಂತಾನೆ ಈ ಹಾವು ತನ್ನ ಮರಿಗಳಿಗೋಸ್ಕರ ಇಷ್ಟು ಜನನ ತಂದು ಕೂಡ ಹಾಕಿದೆ. ಇದಾಗಿ ಸ್ವಲ್ಪ ಹೊತ್ತಿನಲ್ಲೇ ಆ ಶಿಪ್ ನ ಕ್ಯಾಪ್ಟನ್ ಕೂಡ ಎಚ್ಚರ ಆಗುತ್ತೆ. ಈಗ ಶಿಪ್ ನ ಕ್ಯಾಪ್ಟನ್ ಯಾರು ಬದುಕಿದಾರೆ ಅಂತ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಫಸ್ಟ್ ಗೆ ಆ ಶಿಪ್ ನ ಕ್ಯಾಪ್ಟನ್ ಗೆ ಜಾನ್ ನ ಮಗಳಂತ ಏಮಿ ಕೂಡ ಬದುಕಿರೋದು ಕಾಣುತ್ತೆ. ಅದೇ ರೀತಿ ಈಗ ತುಂಬಾ ಜನ ಎಚ್ಚರ ಕೂಡ ಆಗ್ತಾರೆ. ಅದಾದ್ಮೇಲೆ ಆ ಜನ ಇದರಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಸುತ್ತು ನೋಡಿದಂತ ಈ ಜನಕ್ಕೆ ಅರ್ಥ ಆಗುತ್ತೆ ಇದರಿಂದ ತಪ್ಪಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಅಂತ. ಯಾಕಂದ್ರೆ ಇದು ಮೇಲೆಯಿಂದ ಓಪನ್ ಇರುತ್ತೆ. ಆ ಸ್ಟೇಟ್ ಯಾರು ಇಲ್ದೇ ಇರೋ ಕಾರಣ ಅಲ್ಲಿಗೆ ಹತ್ತೋಗೂ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಸಾಲ್ತಂತ ಇದಿರೋ ಜಾಗ ಕೂಡ ಒಂದು ಕಾಡ್ ಮಧ್ಯನೇ ಆಗಿರುತ್ತೆ. ಇದಾದ್ಮೇಲೆ ಇವರೆಲ್ಲ ಅಲ್ಲೇ
ಅಲ್ಲೇ ಇದ್ದಂತ ಮೊಟ್ಟೆಗಳನ್ನ ನೋಡಕ್ಕೆ ಹೋಗ್ತಾರೆ. ಈಗ ಈ ಟೀಮ್ ಅಲ್ಲಿ ಇದ್ದಂತ ಎಂಗನ್ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಈ ಮೊಟ್ಟೆಗಳಿನ ಹೊಸವು, ಇದ್ರಲ್ಲಿ ಇನ್ನೂ ಮರಿ ಕೂಡ ಫಾರ್ಮ್ ಆಗಿರೋದಿಲ್ಲ, ನಾವ್ ಈಗ್ಲೇ ಇದನ್ನ ಹೊಡೆದಾಕ್ಬೇಕು ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಎಂಗನ್ ಅಂತ ಬಿಸ್ನೆಸ್ ಮ್ಯಾನ್ ಸುಮ್ನೆ ಇರ್ಲಾದ್ರೆ ಅಲ್ಲಿದ್ದಂತ ಕಲ್ಲನ್ನು ತಗೊಂಡು ಒಂದ್ ಮೊಟ್ಟೆಗೆ ಹೊಡಿತಾನೆ. ಈಗ ಆ ಮೊಟ್ಟೆ ಹೊಡೆದಿದ್ದು ಆ ಯಾವ ಮರಿ ಬರೋದಿಲ್ಲ ಅಂತ ನಾವ್ ಅನ್ಕೊಂತಾ ಇದ್ರೆ ಅಷ್ಟರಲ್ಲಿ ಒಂದು ಯಾವ ಮರಿ ಆಚೆಗೆ ಬರುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಜನ ನಮ್ ಕತೆ ಇಲ್ಲಿಗೆ ಮುಗಿತು ಅಂತ ಅನ್ಕೊಂತಾರೆ. ಅದಾದ್ಮೇಲೆ ಆ ಜನ ಆ ಬಿಸ್ನೆಸ್ ಮ್ಯಾನ್ ನ ಎಂತ ಕೆಲಸ ಮಾಡ್ದೆ ಗೊತ್ತಾ, ಈಗ ನಾವೆಲ್ಲರೂ ನಿನ್ನಿಂದ ಕಷ್ಟಕ್ಕೆ ಸಿಗಾಕೊಂಡ್ವಿ ಅಂತ ಬೈತಾರೆ. ಈಗ ಆ ಮೊಟ್ಟೆ ಕಡೆ ನೋಡೋದಾದ್ರೆ ಆ ಯಾವ ಮರಿ ಈಗ ಮೆತ್ತಿಗೆ ಆಚೆ ಕಡೆ ಬರ್ತಾ ಇರತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಜನ ಅಲ್ಲೇ ಹೋಗಿ ಅನ್ಕೊಂತಾರೆ. ಈಗ ಆಚೆ ಕಡೆ ಬಂದಂತ ಆ ಯಾವ ಮರಿಗೆ ಈಗ ತುಂಬಾನೇ ಹೊಟ್ಟೆ ಸ್ವಾದಂಗೆ ಕಾಣ್ತಾ ಇದೆ. ಅದಕ್ಕೆ ಈಗ ಆ ಯಾವ ಮರಿ ಏನಾದ್ರು ಸಿಗ್ಬೋದು ಅಂತ ಹುಡುಕ್ತಾ ಇದೆ. ಅದಾದ್ಮೇಲೆ ಯಾವ ಮರಿಗೆ ಅಲ್ಲೇನೆ ಕೆಳಗಡೆ ಬಿದ್ದಿರಂತ ಒಂದು ಲೇಡಿ ಕಾಣಿಸ್ತಾಳೆ. ಆಕೆಗೆ ಜೀವ ಇರುತ್ತೆ, ಬಟ್ ಎದ್ದೋಗಕ್ಕೆ ಶಕ್ತಿ ಇರೋದಿಲ್ಲ. ಈಗ ಆ ಹುಡುಗಿ ಹತ್ರ ಬಂದಂತ ಆ ಯಾವ ಮರಿ ಆಕೆನು ಕೂಡ ತಿಂದಾಕುತ್ತೆ. ಇದಾದ್ಮೇಲೆ ನಮ್ಗೆ ಕಾಡಲ್ಲಿರುವಂತ ಜಾನ್ ಮತ್ತೆ ಅವನ ಟೀಮ್ ನ ತೋರಿಸ್ತಾರೆ. ಬಟ್ ಇವರು ಆ ಕಾಡಲ್ಲಿ ಎಷ್ಟೇ ದೂರ ಹುಡುಕ್ರು ಆ ಯಾವೆಲ್ಲಿದೆ ಅಂತ ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಅದೇ ರೀತಿ ಇವ್ರು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಇವ್ರ ಕಾಲ್ಗೆ ಒಂದು ವೈರ್ ತಗ್ಲುತ್ತೆ. ಆ ವೈರನ್ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಹೋದಾಗ ಇವ್ರಿಗೊಂದು ಫ್ಯಾಕ್ಟ್ರಿ ಇರೋದು ಕಣ್ಣಿಗೆ ಕಾಣುತ್ತೆ. ಇದನ್ನ ನೋಡಿದಂತ ಇವ್ರಿಗೆ ಈ ಕಾಡಲ್ಲಿ ಯಾರಪ್ಪ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿರ್ಬೋದು ಅಂತ ಅನ್ಕೊಂತಾರೆ. ಈಗ ಹತ್ರ ಬಂದು ನೋಡೋದಾದ್ರೆ ಆ ಫ್ಯಾಕ್ಟ್ರಿನ ಅಲ್ಲಿದ್ದಂತ ಗಿಡ ಮರ ಎಲ್ಲ ಸೇರ್ಕೊಂಡು ಮುಚ್ಚಿಟ್ಟಿರುತ್ತೆ. ಇದಾದ್ಮೇಲೆ ಒಳಗಡೆ ಬಂದು ನೋಡಿದಂತ ಇವ್ರಿಗೆ ತುಂಬಾನೇ ವಸ್ತುಗಳಿರೋದು ಕಣ್ಣಿಗೆ ಕಾಣುತ್ತೆ. ಅದೇ ರೀತಿ ಅಲ್ಲೊಂದು ಸ್ಕೆಲಿಟನ್ ಕೂಡ ಬಿದ್ದಿರುತ್ತೆ. ಇದನ್ನೆಲ್ಲ ನೋಡಿದಂತ ಇವರು ಇದರಲ್ಲಿ ನಮ್ಗೆ ಏನಾದ್ರು ಯೂಸ್ ಗೆ ಬರುವಂತ ವಸ್ತುಗಳು ಸಿಗ್ತಾವ ಅಂತ ಹುಡುಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದೇ ರೀತಿ ಇವರೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆ ಅವರಿಗೆ ತುಂಬಾನೇ ಕೆಮಿಕಲ್ಸ್ ಇರೋದು ಕಣ್ಣಿಗೆ ಕಾಣುತ್ತೆ. ಇದನ್ನ ನೋಡಿದಂತ ಜಾನಿ ಇಲ್ಲೇಕಪ್ಪ ಕೆಮಿಕಲ್ಸ್ ನ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಆ ಫ್ಯಾಕ್ಟ್ರಿನ ಇವರೆಲ್ಲ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆ ಒಂದು ಕಬೋರ್ಡ್ ಇರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಈಗ ಆ ಕಬೋರ್ಡ್ ನ ಓಪನ್ ಮಾಡಿದ್ರೆ ಅವ್ರಿಗೆ ಕೆಲವೊಂದು ಬುಕ್ಸ್ ಅನ್ನೋದು ಸಿಗುತ್ತೆ. ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವ್ದೇ ಫ್ಯಾಕ್ಟ್ರಿ ಅಲ್ಲ, ಬದಲಾಗಿ ಒಂದು ಲ್ಯಾಬೋರೇಟರಿ ಅಂತ. ಅದು ಕೂಡ ಇದು ಎಂತ ಲ್ಯಾಬೋರೇಟರಿ ಆಗಿರುತ್ತಂದ್ರೆ ಇಲ್ಲಿರಂತ ಪ್ರಾಣಿಗಳ ಮೇಲೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿರ್ತಾರೆ. ಈ ರೀತಿ ಎಕ್ಸ್ಪೆರಿಮೆಂಟ್ ಇಂದಾನೆ ಇಲ್ಲಿ ತುಂಬಾನೇ ಪ್ರಾಣಿಗಳು ತುಂಬಾನೇ ದೊಡ್ಡದಾಗಿ ತುಂಬಾನೇ ವಿಚಿತ್ರವಾಗಿ ಬೆಳೆದಿರ್ತವೆ. ಇದರಿಂದ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈ ಐಲ್ಯಾಂಡ್ ಅನ್ಕೊಂಡಷ್ಟು ಈಸಿ ಅಲ್ಲ, ಬದಲಾಗಿ ತುಂಬಾನೇ ಡೇಂಜರಸ್ ಆಗಿದೆ ಅಂತ. ಇದಾದ್ಮೇಲೆ ಇವರೆಲ್ಲ ಮತ್ತೆ ಕಾಡ್ಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ಟೀಮ್ ಅಲ್ಲಿ ಇದ್ದಂತ ಜಾಕನವನು ಅಲ್ಲಿದ್ದಂತ ಮರದ ರೆಂಬೆನ ಕಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅದರಲ್ಲಿ ತುಂಬಾನೇ ವಿಚಿತ್ರವಾಗಿ ಒಂದು ಕೆಮಿಕಲ್ ಅನ್ನೋದು ಆಚೆಗೆ ಬರುತ್ತೆ. ಅದೇ ರೀತಿ ಇವನ್ ಪಕ್ಕದಲ್ಲೇ ಇದ್ದಂತನು ಸಿಗರೇಟ್ ನ ಅಣಿಸಿ ಆ ಮರದಿಂದ ಬತ್ತಿದ್ದಂತ ಕೆಮಿಕಲ್ ಮೇಲೆ ಕಡ್ಡಿನ ಎಸಿತಾನೆ. ಇದರಿಂದ ಆ ಕೆಮಿಕಲ್ ಈಗ ಪೆಟ್ರೋಲ್ ತರ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಜಾಕ್ ಈ ಬೆಂಕಿನ ಹಾಗೇನೆ ಬಿಟ್ರೆ ಇಡೀ ಕಾಡನೆ ಸುಟ್ಟಾಗುತ್ತೆ ಅಂತ ಅವನ ಕೈಯಲ್ಲಿದ್ದಂತ ಫೈರ್ ಎಕ್ಸ್ಟಿಂಗ್ವಿಷರ್ ಇಂದ ಆ ಬೆಂಕಿನ ಆರಿಸ್ತಾನೆ. ಈಗ ಈ ಕೆಮಿಕಲ್ ಇಂದ ಜಾನ್ ಗೆ ಸ್ವಲ್ಪ ಎಫೆಕ್ಟ್ ಅನ್ನೋದು ಆಗಿರುತ್ತೆ. ಅದಕ್ಕೆ ಈಗ ಜಾನ್ ತನ್ನ ಫ್ರೆಂಡ್ಸ್ ಕಡೆ ನೋಡಿದ್ರೆ ಫ್ರೆಂಡ್ಸ್ ತುಂಬಾನೇ ಕ್ರೀಪಿಯಾಗಿ ನಗ್ತಾ ಇರ್ತಾರೆ. ಅದಾದ್ಮೇಲೆ ಜಾನ್ ಗೆ ತನ್ನ ಮಗಳು ಕೂಡ ಎದುರುಗಡೆ ಬಂದು ಅಪ್ಪ ನೀನ್ ನನ್ನನ್ನ ಕಾಪಾಡಿಲ್ಲ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಆಗ್ತಿದ್ದಂಗೆ ಆ ದೊಡ್ಡವಿನ ಮರಿ ಬಂದು ಜಾನ್ ನುಂಗೋ ರೀತಿ ಅವನಿಗೆ ಕನ್ಸ್ ಬೀಳುತ್ತೆ. ಈಗ ಜಾನ್ ಇದೆಲ್ಲ ಜ್ಞಾಪಿಸ್ಕೊಂಡು ತಲೆ ಸುತ್ತಿ ಕೆಳಗಡೆ ಬಿದ್ದಿರ್ತಾನೆ. ಇದನ್ನ ನೋಡಿದಂತ ಅವನ ಫ್ರೆಂಡ್ ಅವನ ಮುಖದ ಮೇಲೆ ನೀರಕ್ಕೆ ಅವನ್ನ ಇಬ್ಬರಿಸ್ತಾನೆ. ಈಗ ಜಾನ್ಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಕಾರಣ ಆ ಮರದಿಂದ ಬಂದಂತ ಆ ಕೆಮಿಕಲ್ ಅಂತ. ಈಗ ಜಾನ್ ತನ್ನ ಜೊತೆ ಬಂದಿದ್ದಂತ ಫ್ರೆಂಡ್ಸ್ ಎಲ್ಲಿದ್ದಾರಂತ ಹಿಂದೆ ತಿರುಗಿ ನೋಡಿದ್ರೆ ಆ ಮರದಿಂದ ಬಂದಂತ ರೆಂಬೆಗಳು ಅವ್ರನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇರ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮರ ಕೂಡ ಆ ಎಕ್ಸ್ಪೆರಿಮೆಂಟ್ ಗಳಿಂದ ತುಂಬಾನೇ ಡೇಂಜರಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದನ್ನ ನೋಡಿದಂತ ಜಾನ್ ಮತ್ತೆ ಜಾಕ್ ಆ ಮರದ ರೆಂಬೆಗಳನ್ನ ಕಟ್ ಮಾಡ್ತಾ ಅಲ್ಲಿದ್ದವ್ರನ್ನ ಸೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಜಾನ್ ನ ಒಬ್ಬ ಫ್ರೆಂಡ್ ನ ಆ ಮರ ತುಂಬಾನೇ ಒಳಗಡೆ ಎಳ್ಕೊಂಡೋಗಿ ಕೊಂದಾಗುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಜಾನ್ ನ ಫ್ರೆಂಡ್ಸ್ ಗೆ ತುಂಬಾನೇ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅಷ್ಟರಲ್ಲಾಗ್ಲೇ ಆ ರೆಂಬೆಗಳು ಇವ್ರನ್ನು ಕೂಡ ಎಳ್ಕೊಂಡು ಹೋಗೋಣ ಅಂತ ಇವ್ರ ಕಡೆನೆ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ಇವರೆಲ್ಲ ಅಲ್ಲಿಂದ ಓಡೋದ್ರೆ ಸಾಕು ಅಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಗುಹೆಯಲ್ಲಿದ್ದಂತ ಆ ಜನ ಏನಾಗಿದ್ದಾನೆ ಅಂತ ನಾವು ನೋಡಕ್ ಹೋದ್ರೆ ಆ ಗುಹೆಯಲ್ಲಿದ್ದಂತ ಒಂದು ಹಾವು ಮರಿನ ಆ ಬಿಸ್ನೆಸ್ ಮನ್ ಕಲ್ಲಿಂದ ಹೊಡೆದು ಸಾಯಿಸಿರ್ತಾನೆ. ಇದನ್ನ ನೋಡಿದಂತ ಆ ಶಿಪ್ ನ ಕ್ಯಾಪ್ಟನ್ ಇವನ್ನ ತಡೆಯಕಂತ ಬರ್ತಾನೆ. ಬಟ್ ಇವನ್ ಮಾತಕ್ಕೂ ಆ ಬಿಸ್ನೆಸ್ ಮನ್ ಬೆಲೆನೆ ಕೊಡೋದಿಲ್ಲ. ಈಗ ಆ ಯಾವ ಮರಿನ ಸಾಯಿಸಂತ ಆ ಬಿಸ್ನೆಸ್ ಮನ್ ಶಿಪ್ ನ ಕ್ಯಾಪ್ಟನ್ ಬಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ ಇದೆಲ್ಲದಕ್ಕೂ ನೀನೇ ಕಾರಣ, ನಿನ್ನಿಂದನೇ ನಾವ್ ಇಂತ ಕಷ್ಟದಲ್ಲಿ ಸಿಗಾಕೊಂಡ್ವಿ, ಬದಲಾಗಿ ನೀನು ಬೋಟ್ ನ ಕರೆಕ್ಟ್ ಆಗಿ ಡ್ರೈವ್ ಮಾಡಿದ್ರೆ ನಾವ್ ಯಾರು ಇಲ್ಲಿ ಕೂಡ ಸಿಗಾಕೊಂತ ಇರಲ್ಲ ಅಂತ ಹೇಳ್ತಾನೆ. ಈ ಬಿಸ್ನೆಸ್ ಮ್ಯಾನ್ ಅದೇ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಟೀಮ್ ಅಲ್ಲಿ ಇದ್ದಂತ ಒಂದು ಹುಡುಗಿ ನಾವ್ ಇದೇ ರೀತಿ ಜಗಳ ಮಾಡ್ಕೊಂಡ್ರೆ ಏನು ಕೂಡ ಲಾಭ ಇಲ್ಲ, ಬದಲಾಗಿ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡ್ಬೇಕಂತ ಪ್ಲಾನ್ ನ ಮಾಡಿ ಆಗ ಮಾತ್ರ ನಾವು ಬದುಕಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಾವು ಜಾನ್ ನ ಕಡೆ ನೋಡೋದಾದ್ರೆ ಜಾನ್ ಮತ್ತೆ ಅವನ ಫ್ರೆಂಡ್ಸ್ ಈಗ ಅವ್ರನ್ನ ಹುಡುಕ್ತಾ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಈಗ ಜಾನ್ ತನ್ನ ಮಗಳ ವಾಯ್ಸ್ ಏನಾದ್ರು ಕೇಳಿಸ್ಬೋದು ಅಂತ ಆ ವಾಕಿ ಟಾಕಿನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಜಾನ್ಗೆ ಈಗ ಒಂದು ನದಿ ಹರಿತಾ ಇರೋದು ಕೇಳಿಸುತ್ತೆ. ಅದಕ್ಕೆ ಈಗ ಜಾನ್ ತನ್ನ ಜೊತೆಯಲ್ಲಿದ್ದಂತ ಒಂದು ಹುಡುಗನಿಗೆ ಆ ನದಿ ಇದೆಯಲ್ಲೋ ನೋಡ್ಕೋಬಾ ಅಂತ ಹೇಳ್ತಾನೆ. ಇವನೇ ಈ ಮಾತು ಕೇಳಿದಂತ ಆ ಹುಡುಗ ಈಗ ನದಿನ ಬಂದು ನೋಡ್ತಾನೆ. ಇದನ್ನ ನೋಡಿದಂತ ಹುಡುಗನಿಗೆ ತುಂಬಾನೇ ಖುಷಿಯಾಗಿ ನೀರ್ನ ಕುಡಿಯಕಂತ ಹೋಗ್ತಾನೆ. ಬಟ್ ಅವನಿಗೆ ಈ ನದಿಯಲ್ಲಿ ಏನೊಂದು ಮಿಸ್ಟೀರಿಯಸ್ ಆಗಿದೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತ ಹುಡುಗನ ಮೇಲೆ ಪಿರಾನಾಸ್ ತರ ಇರುವಂತ ಫಿಶ್ಗಳು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಷ್ಟೇ ಯಾಕೆ ಅದರಲ್ಲಿ ಇದ್ದಂತ ಒಂದು ಫಿಶ್ ಇವ್ನ ಮುಖದ ಮೇಲೆ ಬಂದು ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಡೈಯಿಂಗ್ ಗಾಡ್ ಅಂತ ಕಾಣಿಸುತ್ತೆ. ಆ ಹುಡುಗ ಆ ಫಿಶ್ ನ ಹಿಡಿದು ಸೈಡ್ ಗೆ ಬಿಸಾಕ್ತಾನೆ. ಇದಾದ್ಮೇಲೆ ಆ ಹುಡುಗಂಗೆ ಅರ್ಥ ಆಗುತ್ತೆ ನಾನು ಇಲ್ಲಿಂದಿದ್ರೆ ಈ ಫಿಶ್ಗಳು ಬದುಕಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಈಗ ಆ ಹುಡುಗ ಈ ವಿಚಾರನ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಬೇಕು ಅಂತ ಅಲ್ಲಿಂದ ಓಡ್ತಾನೆ. ಆ ಹುಡುಗ ಈಗ ಎಷ್ಟೇ ದೂರ ಓಡಿದ್ರು ಆ ಫಿಶಸ್ ಈಗ ಫ್ರೈ ಮಾಡ್ಕೊಂತ ಇವನನ್ನೇ ಫಾಲೋ ಮಾಡ್ತಾ ಇರ್ತವೆ. ಅದು ನೋಡಕ್ಕೆ ಯಾವ ರೀತಿ ಇರುತ್ತಂದ್ರೆ ಆಕಾಶದಿಂದ ಮಳೆ ಬಿದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಫಿಶಸ್ ಬರ್ತಾ ಇರ್ತವೆ. ಈ ಫಿಶಸ್ ನೋಡಿದಂತ
ನೋಡಿದಂತ ಅಲ್ಲಿದ್ದಂತ ಇವನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಓಡೋಗಿ ಒಂದು ಮರಗಳ ಹಿಂದೆ ಅಣಕೊಂತಾರೆ. ಇದಾದ್ಮೇಲೆ ಇವರು ಆ ಫಿಶಸ್ ಇಂದ ತಪ್ಪಿಸ್ಕೊಂಡು ತುಂಬಾನೇ ದೂರ ಬಂದ್ಬಿಡ್ತಾರೆ. ಈಗ ಜಾಗ್ಗೆ ಅಲ್ಲಿ ಯಾವ್ದೋ ಒಂದು ಪ್ರಾಣಿಯ ಫುಟ್ ಪ್ರಿಂಟ್ ಇರೋದು ಕಾಣುತ್ತೆ. ಆಗ್ಲೇ ಫಿಶಸ್ ಇಂದ ತಪ್ಪಿಸ್ಕೊಂಡ್ ಬಂದಲ್ಲ ಆ ಹುಡುಗ ಮೇಲೆ ಈಗ ಯಾವ್ದೊಂದು ಜಲ್ ತರ ಬೀಳ್ತಾ ಇರುತ್ತೆ. ಈಗ ಹುಡುಗ ಏನೋ ಅಂತ ತಲೆ ಎತ್ ನೋಡಿದ್ರೆ ಅಲ್ಲೇ ಇದ್ದಂತ ತೆಂಗಿನ ಮರದ ಮೇಲೆ ಯಾವ್ದೊಂದು ಕ್ರಿಯೇಚರ್ ಇರೋದು ಇವನ್ ಕಣ್ಣಿಗೆ ಕಾಣುತ್ತೆ. ಓ ದೇವ್ರೆ, ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಇದ್ರ ಕೈಯಲ್ಲಿ ಸಿಗಾಕೊಂಡ್ಬಲ್ಲ ಅಂತ ಇವನ್ ಅನ್ಕೊಂಡಷ್ಟಲ್ಲಿ ಇದನ್ನ ನೋಡುವಂತ ಅವನ ಫ್ರೆಂಡ್ ಈಗ ಅದ್ರ ಮೇಲೆ ಕಲ್ಲನ್ನ ಎಸಿತಾನೆ. ಬಟ್ ಇವ್ರು ಯಾರಿಗೂ ಅರ್ಥನೇ ಆಗೋದಿಲ್ಲ. ಒಂದು ರೆಡ್ ಕಲರ್ ನಾಲ್ಗೆ ಬಂದು ಆ ಕ್ರಿಯೇಚರ್ ನ ಅಲ್ಲಿಂದ ಎತ್ಕೊಂಡು ಹೊರಟೋಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈ ನಾಲಿಗೆನ ನಮಗೆ ತೋರಿಸಿದ್ರು, ಬಟ್ ಆ ಪ್ರಾಣಿ ಯಾವ್ದಂತ ತೋರಿಸಿರೋದಿಲ್ಲ. ಇದನ್ನೆಲ್ಲ ನೋಡುದಂತ ಇವರು ಓ ದೇವ್ರೆ ಹೇಗೋ ಬಂದು ನಮ್ಮನ್ನ ಕಾಪಾಡ್ದಲ್ಲ ಅನ್ಕೊಂಡಷ್ಟರಲ್ಲಿ ಆ ಕ್ರಿಯೇಚರ್ ನ ತಿಂದಿದಂತ ಮಾನ್ಸ್ಟರ್ ಇವ್ರ ಎದುರುಗಡೆ ಬರುತ್ತೆ. ಆ ಮಾನ್ಸ್ಟರ್ ಯಾವ್ದಂತ ನಾವು ನೋಡಕ್ ಹೋದ್ರೆ ಅದೊಂದು ದೊಡ್ಡ ಕಪ್ಪೆ ಆಗಿರುತ್ತೆ. ಆ ಕಪ್ಪೆ ಕೂಡ ಅದೇ ಲ್ಯಾಬಲ್ಲಿ ಕೆಮಿಕಲ್ ಇಶ್ಯೂ ಇಂದ ಈ ರೀತಿ ಸೈಜ್ ನ ಬೆಳೆದಿರುತ್ತೆ. ಇದನ್ನ ನೋಡೋದಂತ ಇವ್ರಿಗೆ ಇಲ್ಲಿಗೆ ನಮ್ ಕತೆ ಮುಗೀತು ಅಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಮಾನ್ಸ್ಟರ್ ಗೆ ಅಲ್ಲಿಂದ ಓಡಿ ಇವ್ರು ಹಿಡಿಬೇಕಂತ ಏನು ಕೂಡ ಇಲ್ಲ, ಯಾಕಂದ್ರೆ ಅದಕ್ಕಿರೋಂತ ನಾಲ್ಕಿಂದ ಇವ್ರನ್ನೆಲ್ಲ ಹಿಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಈಗ ಆ ಮಾನ್ಸ್ಟರ್ ಈ ಟೀಮ್ ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿನ ಆ ನಾಲ್ಕಿಂದ ಹಿಡ್ಕೊಂಡುತ್ತೆ. ಈಗ ಆ ವ್ಯಕ್ತಿಗೂ ಬದುಕಬೇಕಂತ ಆಸೆ ತುಂಬಾನೇ ಇರ್ತದಲ್ವಾ, ಅದಕ್ಕೆ ಈಗ ಆ ವ್ಯಕ್ತಿ ಅಲ್ಲಿದ್ದಂತ ತೆಂಗಿನ ಮರನ ಗಟ್ಟಿಯಾಗಿ ಹಿಡ್ಕೊಂತಾನೆ. ಈಗ ತನ್ನ ಫ್ರೆಂಡ್ಸ್ ಆಯ್ತಾ ಇದಾರೆ ಅಂದ್ರೆ ಯಾವ ಫ್ರೆಂಡ್ಸ್ ಸುಮ್ನೆ ಇರ್ತಾನೆ. ಅದೀಗ ಅಲ್ಲಿದ್ದಂತ ಫ್ರೆಂಡ್ಸ್ ಬಂದು ಇವನ್ನ ಕಾಪಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಕಪ್ಪೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಇವ್ರು ಎಷ್ಟೇ ಜನ ಹೇಳಿದ್ರು ಆ ಕಪ್ಪೆ ಅವನ್ನ ಬಿಡೋಕೆ ರೆಡಿ ಇರೋದಿಲ್ಲ. ಬಟ್ ಜಾಕ್ ಅನ್ಸುತ್ತೆ ಇನ್ ಹೀಗೇನೆ ಬಿಟ್ರೆ ನನ್ನ ಫ್ರೆಂಡ್ ನ ಸಾಯಿಸಾಕೋತೆ ಅಂತ. ಅದಕ್ಕೆ ಈಗ ಜಾಕ್ ಅಲ್ಲೇ ಇದ್ದಂತ ಒಂದು ಶಾರ್ಪ್ ಆದ ಕಡ್ಡಿಯಿಂದ ಅದ್ರ ಕಣ್ಣಿಗೆ ಜೋರಾಗಿ ಚುಚ್ಚಿಬಿಡ್ತಾನೆ. ಇದರಿಂದ ಆ ಕಪ್ಪೆ ಆ ವ್ಯಕ್ತಿನ ಕೂಡ ಬಿಟ್ಬಿಡುತ್ತೆ. ಈಗ ಆ ವ್ಯಕ್ತಿಯ ಬೆನ್ನಿಗೆ ಏನಾಗಿದೆ ಅಂತ ನೋಡಕ್ ಹೋದ್ರೆ ಆ ವ್ಯಕ್ತಿ ಬೆನ್ನಲ್ಲಿ ಇದ್ದಂತ ಚರ್ಮನ ಆ ಕಪ್ಪೆ ಕಿತ್ತಾಕಿರುತ್ತೆ. ಇದಾದ್ಮೇಲೆ ಇವರು ಇಲ್ಲಿರೋದು ಕೂಡ ಸೇಫ್ ಅಲ್ಲ ಅಂತ ಮತ್ತೆ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಕಪ್ಪೆಗೆ ಅಲ್ಲಿಂದ ಹೋಗೋದು ತುಂಬಾನೇ ಕಷ್ಟ ಏನಲ್ಲ. ಸಾಲದು ಅಂತ ಆ ಕಪ್ಪೆಗೆ ಇವರು ತುಂಬಾನೇ ಗಾಯ ಮಾಡಿ ಕೋಪ ಕೂಡ ಬರ್ಸಿದ್ದಾರೆ. ಅದಕ್ಕೆ ಈಗ ಕಪ್ಪೆ ಜಂಪ್ ಮಾಡ್ತಾ ಇವ್ರ ಕಡೆ ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಪ್ಪೆ ಎಷ್ಟು ಜೋರ ಜಂಪ್ ಮಾಡ್ತಾ ಇರುತ್ತೆ ಅಂದ್ರೆ ಒಂದು ಸಲಕ್ಕೆ ಎಷ್ಟು ದೂರ ಹೋಗ್ತಾ ಇರುತ್ತೆ. ಇದನ್ನ ನೋಡುದಂತ ಇವ್ರಿಗೆ ಈಗಿತ ನಾವು ಪಕ್ಕ ಸಿಗಾಕೊಂಡ್ವಿ ಅಂತ ಅನ್ಸುತ್ತೆ. ಬಟ್ ಅಷ್ಟರಲ್ಲಾಗ್ಲಿ ಆ ಮಾನ್ಸ್ಟರ್ ಅವು ಬಂದು ಆ ಕಪ್ಪೆನ ಅಲ್ಲಿಂದ ಎತ್ಕೊಂಡು ಹೊರಟೋಗುತ್ತೆ. ಇದನ್ನ ನೋಡಿದಂತ ಇವ್ರಿಗೆ ಸಾವು ಅನ್ನೋದು ನಮ್ಮ ಬೆನ್ನಿಂದನೇ ನಿಂತಿದೆ ಅಂತ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆ ಮಾನ್ಸ್ಟರ್ ಅವು ಆ ಕಪ್ಪೆನ ನುಂಗಿದಾದ್ಮೇಲೆ ಇವ್ರನ್ನ ನುಂಗ್ಬೇಕಂತ ಇವ್ರನ್ನ ಅಡ್ಡಾಡ್ಸ್ಕೊಂಡು ಬರುತ್ತೆ. ಇದನ್ನ ನೋಡಿದಂತ ಇವರು ಆ ಮಾನ್ಸ್ಟರ್ ಇಂದ ಹೇಗಾದ್ರೂ ತಪ್ಪಿಸ್ಕೊಬೇಕಂತ ಅಲ್ಲಿ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಮಾನ್ಸ್ಟರ್ ಗೆ ಇವರೆಲ್ಲ ಒಂದ್ ಲೆಕ್ಕನೇ ಅಲ್ಲ. ಅದಕ್ಕೆ ಈಗ ಆ ಮಾನ್ಸ್ಟರ್ ಇವ್ರನ್ನ ಹಿಂಗಾದ್ರೂ ಮಾಡಿ ನುಂಗಾಕ್ಬೇಕಂತ ಇವ್ರ ಹಿಂದೆನೆ ಬರ್ತಾ ಇರುತ್ತೆ. ಈಗ ಇವರೆಲ್ಲ ಓಡ್ತಾ ಬರ್ಬೇಕಾದ್ರೆ ಈ ಟೀಮ್ ಅಲ್ಲಿ ಇದ್ದಂತ ಇಬ್ರು ಬೇರೆ ಕಡೆ ಸಪರೇಟ್ ಆಗಿ ಹೊರಟೋಗ್ತಾರೆ. ಇದನ್ನ ನೋಡಿದಂತ ಆ ಮಾನ್ಸ್ಟರ್ ಫಸ್ಟ್ ಇವ್ರನ್ನೇ ನುಂಗ್ಬೇಕಂತ ಇವ್ರ ಕಡೆ ಬರಕ್ಕೆ ಮೂವ್ ಆಗುತ್ತೆ. ಬಟ್ ಇವ್ರಿಬ್ರು ಎಂತ ಜಾಗದಲ್ಲಿ ಇರ್ತಾರೆ ಅಂದ್ರೆ ಆ ಮಾನ್ಸ್ಟರ್ ಗೆ ಇಲ್ಲಿ ಬರಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಈಗ ಇವ್ರಿಬ್ರು ಕಾಪಾಡ್ಬೇಕಂತ ಆ ಫಿಶ್ ಕ್ಯಾಚಿಂಗ್ ಹುಡುಗ ಬಂದು ಅಲ್ಲೇ ಇದ್ದಂತ ತೆಂಗಿನಕಾಯಿಂದ ಆ ಯಾವ್ಗೆ ಹೊಡಿತಾನೆ. ಇದನ್ನ ನೋಡಿದಂತ ಆ ಮಾನ್ಸ್ಟರ್ ಈಗ ಇವನೇ ಸಾಯಿಸ್ಬೇಕು ಅಂತ ಇವನಿಂದನೇ ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ರೀತಿ ಓಡ್ ಬಂದಂತ ಆ ಹುಡುಗ ಈಗ ಆ ಮಾನ್ಸ್ಟರ್ ಕಣ್ಣಿಗೆ ಕಾಣ್ದೇನೆ ಒಂದ್ ಕಡೆ ಅಣ್ಕೊಂತಾನೆ. ಈ ರೀತಿ ಮಾಡಿ ಆ ಮಾನ್ಸ್ಟರ್ ಇಂದ ಎಲ್ಲಾರು ಕೂಡ ತಪ್ಸ್ಕೊಂತಾರೆ. ಬಟ್ ಒಬ್ಬ ಹುಡುಗ ಮಾತ್ರ ಸಿಗಾಕೊಂತಾನೆ. ಇವನ್ನ ನೋಡಿದಂತ ಆ ಮಾನ್ಸ್ಟರ್ ಅಲ್ಲೇನೆ ಅವನ್ನ ಸಾಯಿಸಾಕುತ್ತೆ. ಇವನ್ನ ತಿಂದಾದ್ಮೇಲೆ ಆ ಮಾನ್ಸ್ಟರ್ ಈಗ ಜಾನ್ ಫ್ರೆಂಡ್ಸ್ ಕೂಡ ಹುಡ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಅವ್ರಿಗೆ ಆ ಮಾನ್ಸ್ಟರ್ ಇಂದ ಹೇಗಾದ್ರೂ ತಪ್ಸ್ಕೊಬೇಕಂತ ಅಲ್ಲೇ ಇದ್ದಂತ ಒಂದು ಗಲೀಜ್ ವಾಟರ್ ಅಲ್ಲೇ ಬೀಳ್ತಾರೆ. ಈ ನೀರ್ ಹತ್ರ ಬಂದ್ ನೋಡಿದಂತ ಆ ಮಾನ್ಸ್ಟರ್ ಗೆ ಇಲ್ಲೇನು ಇಲ್ಲ, ಬದಲಾಗಿ ಬರೀ ನೀರೇ ಇದೆ ಅಂತ ಅನ್ಕೊಂಡು ಅಲ್ಲಿಂದ ಈಗ ಹೊರಟೋಗುತ್ತೆ. ಇದಾದ್ಮೇಲೆ ನಾವು ಸ್ನೇಕ್ ಕೇವಲ್ ಏನಾಗ್ತಿದೆ ಅಂತ ನಾವು ನೋಡಕ್ ಹೋದ್ರೆ ಆ ಬಿಸ್ನೆಸ್ ಮನ್ ಈಗ ಆಚೆ ಹೋಗಿ ಏನೇನೋ ಟ್ರೈ ಮಾಡ್ತಾ ಇರ್ತಾನೆ. ಆ ರೀತಿ ಇವರು ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆ ಕೇವ್ ಹತ್ರ ಈಗ ಸ್ವಲ್ಪ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದಂತ ಜನಕ್ಕೆಲ್ಲ ಗೊತ್ತಾಗುತ್ತೆ ಈಗ ಮಾನ್ಸ್ಟರ್ ಇಲ್ಲಿಗೇನೆ ಬರ್ತಾ ಇದೆ ಅಂತ. ಬಟ್ ಆ ಮಾನ್ಸ್ಟರ್ ಇವರೆಲ್ಲ ಎದ್ ನಿಂತ್ಕೊಂಡಿರೋದು ನೋಡಿದ್ರೆ ಸುಮ್ನೆ ಬಿಡುತ್ತಾ. ಅದಕ್ಕೆ ಈಗ ಇವರು ಸತ್ತಿರೋ ರೀತಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆ ಸ್ನೇಕ್ ಕೇವ್ಗೆ ಬಂದಂತ ಆ ಮಾನ್ಸ್ಟರ್ ಈಗ ತನ್ನ ತಿಂದಿದ್ದಂತ ಇಬ್ರು ಜನನ ಅಲ್ಲೇ ಉಗುಳುತ್ತೆ. ಬಟ್ ಸ್ವಲ್ಪ ದೂರದಲ್ಲಿ ತನ್ನ ಮರಿನ ಯಾರು ಕೊಂದಿರೋದು ನೋಡಿದಂತ ಆ ಮಾನ್ಸ್ಟರ್ ಈಗ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಈಗ ಆ ಕೇವಲ್ ಇರುವಂತ ಮೊಟ್ಟೆಗಳನ್ನ ನಾವು ನೋಡಕ್ ಹೋದ್ರೆ ಆ ಮೊಟ್ಟೆಲಿರುವಂತ ಮರಿಗಳಿಗೆ ಆಚೆ ಬರಕ್ಕೆ ರೆಡಿ ಆಗಿರ್ತವೆ. ಇದನ್ನ ನೋಡಿದಂತ ಆ ಬಿಸ್ನೆಸ್ ಮನ್ ಆ ಜನಗಳೆಲ್ಲ ಇಲ್ಲಿಂದ ನಾವು ಆದಷ್ಟು ಬೇಗ ತಪ್ಪಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಈ ಮರಿಗಳು ಕೂಡ ನಮ್ಮನ್ನು ತಿಂದಾಕ್ತಿವೆ ಅಂತ ಯೋಚನೆ ಮಾಡ್ತಾರೆ. ಇವರೆಲ್ಲಾರು ಅದೇ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿದ್ದಂತ ಒಂದು ಮೊಟ್ಟೆಯಿಂದ ಒಂದು ಮರಿ ಆಚೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಅಲ್ಲಿದ್ದ ಜನ ಫಸ್ಟ್ ಇಲ್ಲಿಂದ ಓಡೋಗಿ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಓಡ್ತಾರೆ. ಬಟ್ ಏಮಿ ತುಂಬಾನೇ ಚಿಕ್ಕೋಳಲ್ವಾ, ಅದಕ್ಕೆ ಈಗ ಏಮಿ ಅಲ್ಲಿಂದನೇ ಓಡ್ದೇನೆ ಸುಮ್ನೆ ನಿಂತಿರ್ತಾಳೆ. ಈಗ ಆ ಮೊಟ್ಟೆಯಿಂದ ಬಂದಂತ ಆ ಮರಿ ಈಗ ಏಮಿನ ನುಂಗೋ ರೀತಿ ನೋಡ್ತಾ ಇರುತ್ತೆ. ಇದನ್ನ ನೋಡಿದಂತ ಏಮಿ ಆ ಮಾನ್ಸ್ಟರ್ ಮರಿ ತಲೆ ಮೇಲೆ ಕೈನ ಇಡ್ತಾಳೆ. ಈಗ ಆ ಮರಿಗೆ ಅನ್ಸುತ್ತೆ ಏಮಿನೇ ನನ್ನ ತಾಯಿ ಅಂತ. ಈ ರೀತಿಯಾಗಿ ಏಮಿ ಯಾಕೆ ಮಾಡ್ದು ಅಂತ ನಾವು ನೋಡಕ್ ಹೋದ್ರೆ ಏಮಿ ಒಂದ್ ಬುಕ್ ಅಲ್ಲಿ ಓದಿ ಅವುಗಳ ಬಗ್ಗೆ ತಿಳ್ಕೊಂಡಿರ್ತಾಳೆ. ಈಗ ಆ ಮಾನ್ಸ್ಟರ್ ಮರಿಗೆ ಏಮಿ ಮಾತ್ರ ತಾಯಿ, ಬದಲಾಗಿ ಮಿಕ್ತರೆಲ್ಲ ಅದಕ್ಕೆ ಬೇಟೆಯಾಗೆ ಕಾಣಿಸ್ತಾ ಇರ್ತಾರೆ. ಅದಕ್ಕೇನೆ ಈಗ ಆ ಮಾನ್ಸ್ಟರ್ ಮರಿ ಬಾಕಿದವ್ರ ಕಡೆ ಹೋಗಿ ಅಲ್ಲಿದ್ದಂತ ಒಂದು ವ್ಯಕ್ತಿನ ನುಂಗಾಕುತ್ತೆ. ಈ ಕಡೆ ನಾವು ಆ ಬಿಸ್ನೆಸ್ ಮ್ಯಾನ್ ನಾವು ನೋಡಕ್ ಹೋದ್ರೆ ಆ ಬಿಸ್ನೆಸ್ ಮ್ಯಾನ್ ಈಗ ಒಂದು ರೆಂಬೆ ಇಟ್ಕೊಂಡು ಆ ಗುಹೆಯಿಂದ ಆಚೆ ಬರ್ತಾನೆ. ಈಗ ಒಳಗಡೆ ಇದ್ರು ಅನ್ಕೊಂತಾರೆ ಆ ಬಿಸ್ನೆಸ್ ಮ್ಯಾನ್ ಹೇಗಾದ್ರೂ ಮಾಡಿ ನಮ್ಮನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ತಾನೆ ಅಂತ. ಬಟ್ ಆ ಬಿಸ್ನೆಸ್ ಮ್ಯಾನ್ ಒಂದು ಸೆಲ್ಫಿಶ್. ಅದಕ್ಕೆ ಈಗ ಆ ಬಿಸ್ನೆಸ್ ಮ್ಯಾನ್ ನೀವು ಇಲ್ಲೇನೆ ಸಾಯಿ
ಇರಿ ಅಂತ ಅಲ್ಲಿಂದ ಈಗ ಹೊರಟೋಗ್ತಾನೆ. ಅದೇ ರೀತಿ ಈಗ ಕಾಡಲ್ಲಿರುವಂತ ಜಾನ್ ಟೀಮ್ ಏನಾಗಿದೆ ಅಂತ ನಾವು ನೋಡಕ್ ಹೋದ್ರೆ ಜಾನ್ ಟೀಮ್ಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ವೈರ್ ಸಿಕ್ಕಿರುತ್ತಲ್ಲ, ಅದೇ ರೀತಿ ವೈರಿಗೆ ಇನ್ನೊಂದು ಸಿಕ್ಕಿರುತ್ತೆ. ಇದನ್ನ ನೋಡಿದಂತ ಜಾನ್ ಟೀಮ್ ಇದನ್ನೇ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಹೋದಂತ ಇವರಿಗೆ ಮತ್ತೆ ಇನ್ನೊಂದು ಆಫೀಸ್ ಇರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಇದನ್ನ ನೋಡಿದಂತ ಇವರು ಒಳಗಡೆ ಏನಾದ್ರೂ ಸಿಕ್ಬೋದು ಅಂತ ಹುಡುಕ್ತಾ ಇರ್ತಾರೆ. ಬಟ್ ಅಷ್ಟರಾಗ್ಲಿ ಅಲ್ಲಿಗೆ ಬಂದ ಬಿಸ್ನೆಸ್ ಮ್ಯಾನ್ ಇವ್ರನ್ನೆಲ್ಲ ನೋಡಿ ಶಾಕ್ ಆಗ್ತಾನೆ. ಈಗ ಜಾನ್ ಈ ಬಿಸ್ನೆಸ್ ಮ್ಯಾನ್ ಹತ್ರ ನನ್ನ ಮಗಳೇನಾದ್ರೂ ನೋಡ್ತಾ ಅಲ್ಲಿದ್ದಂತ ಜನ ಏನಾದ್ರು ಅಂತ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಕ್ಕೆ ಆ ಬಿಸ್ನೆಸ್ ಮ್ಯಾನ್ ನನ್ನೊಬ್ಬನ್ ಬಿಟ್ಟು ಬೇರೆ ಎಲ್ಲಾರನು ಆ ಯಾವ ತಿಂದಾಕ್ತು ಅಂತ ಹೇಳ್ತಾನೆ. ಈ ಮಾತ್ ಕೇಳಿದಂತ ಜಾನ್ಗೆ ತುಂಬಾನೇ ದುಃಖ ಆಗಿ ಅಲ್ಲೇ ಅಳಗೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನೋಡಕ್ ಹೋದ್ರೆ ಇಲ್ಲೊಂದು ಹೆಲಿಕಾಪ್ಟರ್ ಹೋಗ್ತಾರ ಸೌಂಡ್ ಇವ್ರಿಗೆಲ್ಲರಿಗೂ ಕೇಳುತ್ತೆ. ಅದಕ್ಕೇನೆ ಈಗ ಆ ಬಿಸ್ನೆಸ್ ಮ್ಯಾನ್ ಮತ್ತೆ ಜಾನ್ ಫ್ರೆಂಡ್ಸ್ ಎಲ್ಲ ಹೋಗಿ ಆ ಹೆಲಿಕಾಪ್ಟರ್ ನಮ್ ಕಡೆ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಬಟ್ ಆ ಹೆಲಿಕಾಪ್ಟರ್ ಇವ್ರು ಯಾರು ನೋಡ್ದೇನೆ ಅಲ್ಲಿಂದ ಮೂವ್ ಆಗೋಗುತ್ತೆ. ಈ ಕಡೆ ಜಾನ್ ಅದೇ ಹಳೆ ರೂಮ್ ಅಲ್ಲಿ ಕುತ್ಕೊಂಡು ತನ್ನ ಮಗಳ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ. ಆ ರೀತಿ ಯೋಚನೆ ಮಾಡ್ತಾ ಇದ್ದಂತ ಜಾನ್ಗೆ ತನ್ನ ವಾಕಿ ಟ್ಯಾಗಲ್ಲಿ ತನ್ನ ಮಗಳ ವಾಯ್ಸ್ ಮತ್ತೆ ಕೆಳಗೆ ಸ್ಟಾರ್ಟ್ ಆಗುತ್ತೆ. ಈ ವಾಯ್ಸ್ ಕೇಳಿದಂತ ಜಾನ್ಗೆ ಅರ್ಥ ಆಗುತ್ತೆ ಆ ಬಿಸ್ನೆಸ್ ಮ್ಯಾನ್ ನಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ ಅಂತ. ಈಗ ಜಾನ್ ನನ್ ಮತ್ತೆ ಈಗ ತಡ ಮಾಡಂಗಿಲ್ಲ, ಈ ರೀತಿ ಏನಾದ್ರು ತಡ ಮಾಡ್ತಾ ಕೂತ್ಕೊಂಡ್ರೆ ಆ ಯಾವ ಮತ್ತೆ ನನ್ನ ಮಗಳನ್ನ ಕೊಂದಾಕುತ್ತೆ ಅಂತ ಅನ್ಕೊಂತಾನೆ. ಅದಕ್ಕೇನೆ ಈಗ ಜಾನ್ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ನನ್ನ ಮಗಳು ಇನ್ನೂ ಬದುಕಿದಾಳೆ, ಆ ಬಿಸ್ನೆಸ್ ಮ್ಯಾನ್ ಹೇಳಿದೆಲ್ಲ ಸುಳ್ಳು, ಬನ್ನಿ ನಾವು ಇನ್ನ ಟೈಮ್ ನ ವೇಸ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಆ ಮಾನ್ಸ್ಟರ್ ನನ್ನ ಮಗಳನ್ನ ತಿಂದಾಕುತ್ತೆ ಅಂತ ಹೇಳ್ತಾನೆ. ಈ ಎಲ್ಲಾ ಮಾತನ್ನು ಕೇಳ್ತಾ ನಿಂತಿದ್ದಂತ ಬಿಸ್ನೆಸ್ ಮ್ಯಾನ್ ಜಾನ್ ಹೇಳ್ತಾ ಇರೋದೆಲ್ಲ ಸುಳ್ಳು, ಅಲ್ಲಿ ಯಾರು ಕೂಡ ಬದುಕಿ ಇಲ್ಲ ಅಂತ ಹೇಳ್ತಾರೆ. ಈಗ ಜಾನ್ ನ ಫ್ರೆಂಡ್ಸ್ ಗೆ ಬಿಸ್ನೆಸ್ ಮ್ಯಾನ್ ಹೇಳ್ತಾ ಇರೋದು ಸತ್ಯ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಆ ಬಿಸ್ನೆಸ್ ಮ್ಯಾನ್ ತಾನೇ ಇಷ್ಟು ದಿನ ಅವ್ರ ಜೊತೆ ಇದ್ದಿದ್ದು, ಅದಕ್ಕೇನೆ ಈಗ ಅವ್ರಿಗೆ ಈ ರೀತಿ ಅನ್ಸಕ್ಕೆ ಶುರುವಾಗಿದೆ. ಬಟ್ ಅದೇ ಕ್ಷಣ ವಾಕಿ ಟಾಕಿಲಿ ಜಾನ್ ನ ಮಗಳು ವಾಯ್ಸ್ ಇವ್ರ ಕೆಳಗೆ ಸ್ಟಾರ್ಟ್ ಆಗುತ್ತೆ. ಈ ವಾಯ್ಸ್ ಕೇಳಿದಂತ ಅವರು ಜಾನ್ ಹೇಳಿದ್ರು ಸುಳ್ಳಲ್ಲ, ಅವಳ ಮಗಳು ಇನ್ನ ಬದುಕಿದಾಳೆ ಅಂತ ಅನ್ಕೊಂತಾರೆ. ಇದರಿಂದ ಇವ್ರಿಗೆ ಗೊತ್ತಾಗುತ್ತೆ ಈ ಬಿಸ್ನೆಸ್ ಮ್ಯಾನ್ ಬೇಕಂತಾನೆ ನಮ್ಮ ಹತ್ರ ಸುಳ್ಳು ಹೇಳಿದಾನಂತ. ಇದನ್ನ ನೋಡಿದಂತ ಆ ಬಿಸ್ನೆಸ್ ಮ್ಯಾನ್ ಇವ್ರ ಯಾರನ್ನ ಉಳ್ಸಲ್ಲ ಅಂತ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾದ್ಮೇಲೆ ಆ ಬಿಸ್ನೆಸ್ ಮ್ಯಾನ್ ತುಂಬಾನೇ ದೂರ ಓಡಿದಾದ್ಮೇಲೆ ಅಲ್ಲೊಂದು ಹೆಲಿಕಾಪ್ಟರ್ ಬರೋದನ್ನ ಅಬ್ಸರ್ವ್ ಮಾಡ್ತಾನೆ. ಈಗ ಆ ಬಿಸ್ನೆಸ್ ಮ್ಯಾನ್ ಆ ಪೈಲಟ್ ನನ್ನ ನೋಡ್ಲಿ ಅಂತ ಜೋರಾಗಿ ಕೈ ಬೀಸ್ತಾ ಕರೀತಾನೆ. ಮೇ ಬಿ ಆ ಪೈಲಟ್ ಕೂಡ ಇವನ ನೋಡ್ದಂಗೆ ಅನ್ಸ್ತಾ ಇದೆ, ಅದಕ್ಕೀಗ ಆ ಪೈಲಟ್ ಇವನ್ ಕಡೆ ಹೆಲಿಕಾಪ್ಟರ್ ನ ತಗೋಬರ್ತಾ ಇರ್ತಾನೆ. ಇದನ್ನ ನೋಡಿದಂತ ಆ ಬಿಸ್ನೆಸ್ ಮ್ಯಾನ್ ಗೆ ಮೇ ಬಿ ಆ ಪೈಲಟ್ ನನ್ನ ನೋಡಿರ್ಬೋದು, ಇಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂತಾನೆ. ಬಟ್ ಈ ಸ್ಟೋರಿಲಿ ಟ್ವಿಸ್ಟ್ ಏನಪ್ಪ ಅಂತ ನಾವು ನೋಡಕ್ ಹೋದ್ರೆ ಆ ಮಾನ್ಸ್ಟರ್ ಆ ಹೆಲಿಕಾಪ್ಟರ್ ಬಿಡದೆ ನುಂಗಾಕುತ್ತೆ. ಇದನ್ನ ನೋಡಿದಂತ ಆ ಬಿಸ್ನೆಸ್ ಮ್ಯಾನ್ ಈಗ ತುಂಬಾನೇ ಕೋಪನ ಮಾಡ್ಕೊಂತಾನೆ. ಇದಾದ್ಮೇಲೆ ಜಾನ್ ತನ್ನ ಮಗಳನ್ನ ಹುಡುಕ್ತಾ ಇಡೀ ಕಾಡೆಲ್ಲ ರೌಂಡ್ ಹೊಡಿತಾ ಇರ್ತಾನೆ. ಈಗ ಜಾನ್ ನ ಸೌಂಡ್ ಕೇಳ್ದಂತ ಏಮಿ ಜೊತೆಲಿರುವಂತ ಸುಶಿಯನ್ನ ಹುಡುಗಿ ಈಗ ಜಾನ್ ಗೆ ತಾವ್ ಎಲ್ಲಿದ್ದೀವಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಜಾನ್ ನೀವ್ ಇರುವಂತ ಜಾಗದಲ್ಲಿ ಯಾವ್ದಾದ್ರು ದೊಡ್ಡ ಮರಗಳಿದಾವ ಅಂತ ಕೇಳ್ತಾನೆ. ಇವನ ಈ ಮಾತಿಗೆ ಆ ಸುಶಿಯನ್ನ ಹುಡುಗಿ ನಾವು ಕಾಡಿನ ಮಧ್ಯದಲ್ಲಿ ಇರುವಂತ ಒಂದು ಕೇವಲ್ ಇದೀವಿ ಅಂತ ಹೇಳ್ತಾಳೆ. ಈಗ ಜಾನ್ ಕೂಡ ನನ್ನ ವಾಕಿ ಟಾಕಿಲಿ ಕ್ಲಿಯರ್ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅದಕ್ಕೆ ಈಗ ಜಾನ್ ಅನ್ಕೊಂತಾನೆ ನನ್ನ ಮಗಳು ಇಲ್ಲೇ ಇರಬೇಕು ಅಂತ. ಈಗ ಆ ಕೇವಲಿ ಏನಾಗಿದೆ ಅಂತ ನಾವು ನೋಡಕ್ ಹೋದ್ರೆ ಆ ಕೇವಲ್ ಇದ್ದಂತ ಎಲ್ಲಾ ಮೊಟ್ಟೆಗಳಿಗೆ ಮರಿಯಾಗಿ ಇವ್ರ ಕಡೆನೆ ಬರ್ತಾ ಇರ್ತವೆ. ಇದನ್ನ ನೋಡಿದಂತ ಇವರು ಇಲ್ಲಿಂದ ಓಡೋಗಿ ತಪ್ಸ್ಕೊಳಕ್ಕೆ ಆಗಲ್ಲ ಅನ್ಬಿಟ್ಟು ಅಲ್ಲೇನೆ ಕೂತಿರ್ತಾರೆ. ಬಟ್ ಏಮಿ ಆಗ್ಲಿನ ಒಂದು ಮಾನ್ಸ್ಟರ್ ಮರಿ ಮೇಲೆ ಕೈಯನ್ನ ಇಟ್ಟಿದ್ರಲ್ಲ, ಆ ಮರಿ ಈಗ ಬಂದು ಇವ್ರನ್ನ ಸೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಏಮಿ ಫಾದರ್ ಏಮಿ ಹೆಸರನ್ನ ಕರೀತಾ ಆ ಕೇವ್ ಹತ್ರನೇ ಓಡಾಡ್ತಾ ಇರ್ತಾನೆ. ಈ ವಾಯ್ಸ್ ಕೇಳಿದಂತ ಏಮಿ ಅವ್ರ ಅಪ್ಪನು ಕೂಡ ಕರೀತಾಳೆ. ಈಗ ಏಮಿ ವಾಯ್ಸ್ ಫಾಲೋ ಮಾಡ್ತಾ ಬಂದಂತ ಜಾನ್ಗೆ ಏಮಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಈಗ ಜಾನ್ಗೆ ತನ್ನ ಮಗಳನ್ನ ನೋಡಿ ತುಂಬಾನೇ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ. ಈಗ ಆ ಕೇವಲ್ ಇರಂತ ಆ ಮಾನ್ಸ್ಟರ್ ಮರಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಕಂತ ಬರ್ತಾ ಇರ್ತವೆ. ಇದನ್ನ ನೋಡಿದಂತ ಜನ ಇವ್ರನ್ನ ಹೇಗಾದ್ರೂ ಕಾಪಾಡ್ಬೇಕಂತ ಅಲ್ಲೇ ಇದ್ದಂತ ಮರದ ರೆಂಬೆನ ಎಳೆದು ಇವ್ರ ಕೈಗೆ ಕೊಡ್ತಾನೆ. ಇದಾದ್ಮೇಲೆ ಇವರಿಬ್ರು ಆ ಮರದ ರೆಂಬೆನ ಇಟ್ಕೊಂಡಾಗ ಜಾನ್ ಅವರಿಬ್ರು ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಜಾನ್ ನ ಹಿಂದೆ ಈಗ ಏನೋ ಒಂದು ಸೌಂಡ್ ಆಗ್ತಾ ಇರುತ್ತೆ. ಇದನ್ನ ಅಬ್ಸರ್ವ್ ಮಾಡಿದಂತ ಜಾನ್ ಏನು ಅಂತ ಹಿಂದೆ ತಿರುಗಿ ನೋಡ್ತಾನೆ. ಈಗ ಜಾನ್ ನ ಹಿಂದೆ ಆ ಮಾನ್ಸ್ಟರ್ ಈಗ ತುಂಬಾನೇ ಕೋಪದಿಂದ ನಿಂತಿರುತ್ತೆ. ಇದನ್ನ ನೋಡಿದಂತ ನಮಗೇನೆ ಅನ್ಸುತ್ತೆ ಜಾನ್ ನ ಕತೆ ಇಲ್ಲಿಗೇನೆ ಮುಗಿದೋಗುತ್ತೆ ಅಂತ. ಈಗ ಜಾನ್ ನ ಫ್ರೆಂಡ್ ಆದಂತ ಜಾಕ್ ಬಂದು ಆ ಮಾನ್ಸ್ಟರ್ ಕಣ್ಣಿಗೆ ತುಂಬಾನೇ ಜೋರಾಗಿ ಒಂದು ಕೊಡ್ಲಿಂದ ಹೊಡಿತಾನೆ. ಈಗ ಅದು ಕಣ್ಣಿಗೆ ತುಂಬಾನೇ ದೊಡ್ಡದಾಗಿ ಗಾಯಾಗಿದೆ ಅಲ್ವಾ, ಅದಕ್ಕೆ ಈಗ ಆ ಮಾನ್ಸ್ಟರ್ ತುಂಬಾನೇ ಜೋರಾಗಿ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕಡೆ ಕೇವ್ ಒಳಗಡೆ ಆನಿಮದಿ ಸೂಚಿನ ದಿನಕ್ಕೆ ಆ ಮಾನ್ಸ್ಟರ್ ಮರಿಗಳು ಕೂಡ ಇದ್ ಕಡೆನೆ ಬರ್ತಾ ಇರ್ತವೆ. ಇದನ್ನ ನೋಡ್ತಂತ ಜಾನ್ ಇನ್ನ ತಡ ಮಾಡಿದ್ರೆ ಇವರಿಬ್ರು ಕೂಡ ಬದುಕೋದಿಲ್ಲ ಅಂತ ಜಾನ್ ಈಗ ಅವರಿಬ್ರು ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈ ಕಡೆ ಇರೋದು ಜಾನ್ ಒಬ್ನೇ, ಬಟ್ ಒಳಗಡೆ ಇರೋದು ಇಬ್ರು ಜಾನ್ ಒಬ್ನೇ ಎಳೆಯಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಆದ್ರೆ ಈಗ ಜಾನ್ ಅವರಿಬ್ರು ಆಚೆ ಹೇಳ್ದಿಲ್ಲ ಅಂದ್ರೆ ಆ ಮಾನ್ಸ್ಟರ್ ಮರಿಗಳು ಇವರಿಬ್ರು ಕೂಡ ತಿಂದಾಕ್ತವೆ. ಬಟ್ ಈಗ ಸೂಚಿ ಮತ್ತೆ ಆಮಿದು ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಅದಕ್ಕೀಗ ಆ ಶಿಪ್ ನ ಕ್ಯಾಪ್ಟನ್ ಬಂದು ಅವರಿಬ್ರು ಆಚೆ ಹೋಗಕ್ಕೆ ಸಹಾಯ ಮಾಡ್ತಾನೆ. ಇದಾದ್ಮೇಲೆ ಅಲ್ಲಿರುವಂತ ಮಾನ್ಸ್ಟರ್ ಮರಿಗಳು ಶಿಪ್ ನ ಕ್ಯಾಪ್ಟನ್ ಕೂಡ ಬಿಡದೆ ತಿಂದಾಕ್ತವೆ. ಇದಾದ್ಮೇಲೆ ಜಾನ್ ತನ್ನ ಮಗಳನ್ನ ನೋಡಿ ತುಂಬಾನೇ ಖುಷಿ ಪಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈಗ ಜಾನ್ಗೆ ಇದಕ್ಕೆಲ್ಲದಕ್ಕೂ ಟೈಮ್ ಇರೋದಿಲ್ಲ, ಯಾಕಂದ್ರೆ ಆ ಮಾನ್ಸ್ಟರ್ ಈಗ ಗಾಯ ಆಗಿರೋದಕ್ಕೆ ಅದೀಗ ತುಂಬಾನೇ ಕೋಪದಿಂದ ಇವ್ರನ್ನ ನೋಡ್ತಾ ಇರುತ್ತೆ. ಇದನ್ನ ನೋಡಿದಂತ ಜಾನ್ ಮತ್ತೆ ಅವನ ಟೀಮ್ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಆ ಬಿಸ್ನೆಸ್ ಮ್ಯಾನ್ ನಾವು ನೋಡಕ್ ಹೋದ್ರೆ ಆ ಬಿಸ್ನೆಸ್ ಮ್ಯಾನ್ ಈಗ ಹೇಗೋ ಸರ್ವೈವ್ ಆಗ್ತಾ ನಡೀತಾ ಹೋಗ್ತಾ ಇರ್ತಾನೆ. ಬಟ್ ಕರ್ಮ ಅನ್ನೋದು ನಮ್ಮನ್ನ ಬಿಡದೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಬಿಸ್ನೆಸ್ ಮ್ಯಾನ್ ಸಾಕ್ಷಿ ಆಗ್ತಾನೆ. ಅದು ಹೇಗಂದ್ರೆ ಆ ಬಿಸ್ನೆಸ್ ಮ್ಯಾನ್ ಸರ್ವೈವ್ ಆಗ್ತಾ ಹೋಗ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ಕಾಲ್ ಜಾರ್ ಬಿದ್ದು ಮತ್ತೆ ಅದೇ ಕೆವಲೆ ಬೀಳ್ತಾನೆ. ಈಗ ಆ ಬಿಸ್ನೆಸ್ ಮ್ಯಾನ್ ಗೆ ಒಂದು ಸರ್ಪ್ರೈಸ್ ಕಾದಿದೆ. ಅದೇನಂದ್ರೆ ಆಗ್ಲಿ ಇವನು ಹೋದಾಗ ಒಂದು ಎರಡು ಮರಿ ಮಾತ್ರ ಆಚೆ ಬಂದಿತ್ತು. ಬಟ್ ಈಗ ನೋಡಿದಂತ ಈ ಬಿಸ್ನೆಸ್ ಮ್ಯಾನ್ ಗೆ ಎಲ್ಲಾ ಮರಿಗಳು ಮೊಟ್ಟೆಯಿಂದ ಆಚೆ ಬಂದಿರೋದು ಕಾಣುತ್ತೆ. ಅದೇ ರೀತಿ ಈಗ ಆ ಮಾನ್ಸ್ಟರ್ ಮರಿಗಳು ಈ ಬಿಸ್ನೆಸ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡಿ ಇವನು ಕೂಡ ಸಾಯಿಸಾಕ್ತವೆ. ಇದಾದ್ಮೇಲೆ ನಮ್ಗೆ ಕಾಡಲ್ಲಿ ಓಡ್ತಾ ಹೋಗ್ತಿರಂತ ಜಾನ್ ನ ಟೀಮ್ ನ ತೋರಿಸ್ತಾರೆ. ಬಟ್ ಆ ಮಾನ್ಸ್ಟರ್ ಗೆ ಇವ್ರು ಎಲ್ಲೋಗಿದಾರೆ ಅಂತ ಗೊತ್ತಾಗಿ ಆ ಮಾನ್ಸ್ಟರ್ ಇವ್ರನ್ನೇ ಫಾಲೋ ಮಾಡ್ತಾ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ಜಾಗ್ ಎಲ್ಲರೂ ಕೂಡ ಒಂದೇ ಕಡೆ ಹೋಗೋದ್ ಬೇಡ, ಬದಲಾಗಿ ಎಲ್ಲಾರು ಒಂದೊಂದ್ ಕಡೆ ಹೋಗೋದ್ರಿಂದ ಅದಕ್ಕೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಇವನ ಈ ಮಾತು ಎಲ್ಲರೂ ಕೂಡ ಇಷ್ಟ ಆಗಿ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಜಾನ್ ನ ಮಗಳಾದಂತ ಏಮಿಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗೋದಿಲ್ಲ. ಬಟ್ ಅಷ್ಟರಲ್ಲಾಗ್ಲಿ ಅಲ್ಲಿಗೆ ಬಂದಂತ ಆ ಮಾನ್ಸ್ಟರ್ ಜಾನ್ ನ ಮಗಳನ್ನ
ನುಂಗಾಕುತ್ತೆ. ಇದನ್ನ ನೋಡ್ತಾ ಇದ್ದ ಜಾಗ್ ಏಮಿನ ಎಷ್ಟು ಸಲ ಕೂಗ್ತಾನೆ. ಏಮಿ ಒಂದ್ ಕಡೆ ತಿರುಗು ಕೂಡ ನೋಡಿರೋದಿಲ್ಲ. ಇದನ್ನ ನೋಡಿದಂತ ಜಾನ್ ಆ ಮಾನ್ಸ್ಟರ್ ನ ಬಿಡಬಾರ್ದಂತ ಅದನ್ನ ಕೊಲ್ಲಕಂತ ಅದ್ರ ಮುಂದೆನೆ ಹೋಗಿ ನಿಂತ್ಕೊಂತಾನೆ. ಬಟ್ ಮಾನ್ಸ್ಟರ್ ಗೆ ಇವರೆಲ್ಲ ಒಂದ್ ಲೆಕ್ಕನೇ ಅಲ್ಲ. ಅದಕ್ಕೆ ಈಗ ಆ ಮಾನ್ಸ್ಟರ್ ಜಾನ್ ನ ನುಂಗೋಕೆ ರೆಡಿ ಆಗಿರುತ್ತೆ. ಈಗ ಜಾಗ್ಗೆ ಗೊತ್ತಾಗುತ್ತೆ ಈ ಮಾನ್ಸ್ಟರ್ ನ ವೀಕ್ನೆಸ್ ಏನು ಅಂತ. ಅದಕ್ಕೆ ಈಗ ಜಾಗ್ ತನ್ನ ಕೈಯಲ್ಲಿ ಒಂದು ಬೆಂಕಿನ ಇಟ್ಕೊಂಡು ಆ ಮಾನ್ಸ್ಟರ್ ತನ್ನ ಕಡೆ ಬರೋ ರೀತಿ ಮಾಡ್ತಾನೆ. ಇದಾದ್ಮೇಲೆ ಜಾಗ್ ಆ ಮಾನ್ಸ್ಟರ್ ನ ಕರ್ಕೊಂಡು ಫಾರೆಸ್ಟ್ ಒಳಗಡೆ ನುಗ್ತಾನೆ. ಆಕ್ಚುಲಿ ಈಗ ಜಾಗ್ ಆ ಮಾನ್ಸ್ಟರ್ ನ ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನಾವು ನೋಡಕ್ ಹೋದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಕಡೆ ಲಿಕ್ವಿಡ್ ಬಿದ್ದು ಬೆಂಕಿ ಅಂಟ್ಕೊಂತಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಜಾಗ್ ಆ ಮಾನ್ಸ್ಟರ್ ಲಿಕ್ವಿಡ್ ಒಳಗಡೆ ಬರ್ತಿದ್ದಂಗೆ ಜಾಗ್ ತನ್ನ ಕೈಲಿದ್ದಂತ ಬೆಂಕಿನ ಆ ಲಿಕ್ವಿಡ್ ಮೇಲೆ ಎಸಿತಾನೆ. ಇದರಿಂದ ಆ ಮಾನ್ಸ್ಟರ್ ಗೆ ಮೈ ತುಂಬಾ ಬೆಂಕಿ ಇಟ್ಕೊಂಡು ಅಲ್ಲೇನೆ ಓದಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಆ ಮಾನ್ಸ್ಟರ್ ಈ ಬೆಂಕಿನ ತಳ್ಳಾರ್ತೆ ಆ ಕಾಡಿಂದ ಆಚೆ ಬರುತ್ತೆ. ಹಾಗೆ ಆಚೆ ಬಂದಂತ ಆ ಮಾನ್ಸ್ಟರ್ ಆ ಬೆಂಕಿಯ ಬಿಸಿಗೆ ಅಲ್ಲೇನೆ ಸುತ್ತೋಗುತ್ತೆ. ಇದಾದ್ಮೇಲೆ ಅಲ್ಲಿದ್ದವರೆಲ್ಲ ಆ ಮಾನ್ಸ್ಟರ್ ನ ಬಾಯಿನ ತೆಗೆದು ಜಾನ್ ನ ಮಗಳನ್ನ ಆಚೆಗೆ ತೆಗಿತಾರೆ. ಈಗ ಜಾನ್ ನ ಮಗಳ ಪರಿಸ್ಥಿತಿ ಏನಾಗಿದೆ ಅಂತ ನಾವು ನೋಡಕ್ ಹೋದ್ರೆ ಜಾನ್ ನ ಮಗಳಿಗೆ ಉಸಿರು ಕೂಡ ಆಡ್ತಾ ಇರೋದಿಲ್ಲ. ಇದನ್ನ ನೋಡಿದಂತ ಅವ್ರಿಗೆ ಜಾನ್ ನ ಮಗಳು ಈಗ ಬದುಕಿಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಜಾನ್ಗೆ ಒಂದು ಹೋಪ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಈಗ ಜಾನ್ ತನ್ನ ಹೋಪ್ ನ ಬಿಡದೆ ತನ್ನ ಮಗಳನ್ನ ಕಾಪಾಡೋಕೆ ತುಂಬಾನೇ ಟ್ರೈ ಮಾಡ್ತಾನೆ. ಅದೇ ರೀತಿ ಈಗ ಜಾನ್ ನ ಮಗಳಿಗೂ ಎಚ್ಚರ ಆಗುತ್ತೆ. ಈ ಸೀನ್ ಇಂದ ಈ ಮೂವಿ ಕೂಡ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.